ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಮುಂದಿನ ಅಧ್ಯಾಯ ತ್ರಿಭುಜಗಳು ಇದರ ಪುನರಾವರ್ತನೆಯನ್ನು ಮಾಡೋಣ. ಈ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಈ ಅಧ್ಯಾಯವನ್ನು ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ. ಇವತ್ತು ನಾವು ನಮ್ಮ ಮೊದಲನೇ ಅಧ್ಯಾಯವಾದ ತ್ರಿಭುಜಗಳು ಭಾಗ 1 ನೋಡೋಣ. ಮೊಟ್ಟ ಮೊದಲಿಗೆ ತ್ರಿಭುಜಗಳು ಅಂದರೆ ಏನು ಅನ್ನೋದನ್ನು ನೋಡೋಣ. ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಕಲ್ತಿರ್ಬೋದು. ತ್ರಿಭುಜಗಳು ಅಂದರೆ 3 ಭುಜಗಳನ್ನು ಹೊಂದಿರುವ ಆಕೃತಿಗೆ ತ್ರಿಭುಜ ಅಂತ ಕರೀತಾರೆ. ಈ ತ್ರಿಭುಜಗಳಲ್ಲಿ ನಮಗೆ ಈ ಅಧ್ಯಾಯದಲ್ಲಿ ಉಪಯೋಗಕ್ಕೆ ಬರುವಂತಹ ಭಾಗಗಳು ಯಾವುದಂತ ನೋಡೋಣ. ತ್ರಿಭುಜದಲ್ಲಿ ಮುಖ್ಯವಾಗಿ ಯಾವ ಭಾಗಗಳಿವೆ ಅಂತ ನೋಡೋಣ. ಮೊದಲಿಗೆ 3 ಬಾಹುಗಳಿವೆ. ಆ ಬಾಹುಗಳು ಯಾವುವಂದರೆ ಈ ಆಕೃತಿಯಲ್ಲಿ ನೋಡ್ಬೋದು. AB ಒಂದು ಬಾಹು, ಅದೇ ರೀತಿ BC ಕೂಡ ಒಂದು ಬಾಹು, ಅದೇ ರೀತಿ CA ಕೂಡ ಒಂದು ಬಾಹು. ಎರಡನೇದಾಗಿ 3 ಕೋನಗಳಿರುತ್ತವೆ. AB ಮತ್ತು BC ಬಾಹುಗಳ ನಡುವೆ ಉಂಟಾಗುವ ಕೋನ ಅದು ABC ಕೋನ. ಅದೇ ರೀತಿ BC ಮತ್ತು CA ಬಾಹುಗಳ ನಡುವೆ ಉಂಟಾಗುವ ಕೋನ BCA ಕೋನ. ಅದೇ ರೀತಿ AB ಮತ್ತು AC ಇವುಗಳ ನಡುವೆ ಉಂಟಾಗಿರತಕ್ಕಂಥ ಕೋನ CAB ಕೋನ. ಮೂರನೇದಾಗಿ ಒಂದು ತ್ರಿಭುಜವು 3 ತುದಿಗಳನ್ನು ಹೊಂದಿರುತ್ತದೆ. ಈ ತುದಿಗಳನ್ನು ನಾವು ಇಂಗ್ಲಿಷ್ನಲ್ಲಿ ವರ್ಟೈಸಸ್ ಅಂತ ಕರಿತೀವಿ. ಇಲ್ಲಿ A, B ಮತ್ತು C ಇದು 3 ತುದಿಗಳು. ಈ ತ್ರಿಭುಜದ 3 ತುದಿಗಳು. ಈಗಾಗಲೇ ನಾವು ತ್ರಿಭುಜಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಕಲಿತಿದ್ದೇವೆ. ಹಾಗಾದರೆ ಮತ್ತೆ ಈ ತರಗತಿಯಲ್ಲಿ ತ್ರಿಭುಜಗಳ ಬಗ್ಗೆ ಏಕೆ ಕಲಿಬೇಕು? ಈ ತರಗತಿಯಲ್ಲಿ ನಾವು ಈ ಅಧ್ಯಾಯದಲ್ಲಿ ಏನು ಹೊಸತನ್ನು ಕಲಿತಾ ಇದ್ದೀವಿ ಅಂತ ನೋಡೋಣ. ಈ ತರಗತಿಯಲ್ಲಿ ನಾವು ಮೊದಲನೇದಾಗಿ ಸಮರೂಪ ಆಕೃತಿಗಳ ಬಗ್ಗೆ ಕಲಿತಾ ಇದ್ದೀವಿ. ಸಮರೂಪ ಆಕೃತಿಗಳು ಅಂದರೆ ಯಾವುದೇ 2 ಆಕೃತಿಗಳು ಕಾಣಲು ಒಂದೇ ರೀತಿ ಇದ್ದರೆ ಅಂಥ ಆಕೃತಿಗಳನ್ನು ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಆದರೆ ಅವಶ್ಯಕವಾಗಿ ಅವುಗಳು ಒಂದೇ ಗಾತ್ರ ಇರಬೇಕಾಗಿಲ್ಲ. ಇದನ್ನು ಉದಾಹರಣೆ ಮೂಲಕ ನೋಡೋಣ. ನಿಮ್ಮ ಬಳಿ ಒಂದೇ ಕಂಪನಿಯ ಕೆಂಪು ಮತ್ತು ನೀಲಿ ಬಣ್ಣದ ಪೆನ್ನುಗಳಿವೆ. ಇದನ್ನು ನಾವು ಸಮರೂಪ ಆಕೃತಿಗಳಿಗೆ ಹೋಲಿಸಬಹುದು. ಇಲ್ಲಿ 2 ವಸ್ತುಗಳನ್ನು ತಗೊಂಡಿದ್ವಿ. ಒಂದೇ ಕಂಪನಿಯ 2 ಪೆನ್ನುಗಳು. ಇದು ಕಾಣಲು ಆಕೃತಿಯಲ್ಲಿ ಒಂದೇ ಆಗಿದ್ದರೂ ಇವುಗಳ ಬಣ್ಣ ಮಾತ್ರ ಬದಲಾಗಿದೆ. ಹೀಗಾಗಿ ಇದು ಒಂದು ಸಮರೂಪ ಆಕೃತಿಗಳಿಗೆ ಅಥವಾ ವಸ್ತುಗಳಿಗೆ ಉದಾಹರಣೆ ಅಂತ ಕನ್ಸಿಡರ್ ಮಾಡಬಹುದು. ಎರಡನೇದಾಗಿ ಕೆಲವು ಆಕೃತಿಗಳನ್ನು ನಾನು ಇಲ್ಲಿ ತಗೋತಾ ಇದ್ದೀನಿ. ಇಲ್ಲಿ ನೋಡ್ಬೋದು. ಮೊದಲೇದಾಗಿ ಒಂದು ದೊಡ್ಡ ತ್ರಿಭುಜ ಇದೆ, ಇನ್ನೊಂದಾಗಿ ಸಣ್ಣ ತ್ರಿಭುಜ ಇದೆ. ಈ 2 ಆಕೃತಿಗಳು ಕಾಣಲು ಒಂದೇ ಥರ ಇದ್ದರೂ ಕೂಡ ಅವುಗಳ ಗಾತ್ರದಲ್ಲಿ ವ್ಯತ್ಯಾಸವಿದೆ. ಅದೇ ರೀತಿ 2 ವರ್ಗಗಳನ್ನು ತೆಗೆದುಕೊಂಡಿದ್ದೀನಿ. ಮೊದಲನೇ ವರ್ಗ ದೊಡ್ಡದಾಗಿದೆ, ಎರಡನೇ ವರ್ಗ ಸಣ್ಣದಾಗಿದೆ. ಈ 2 ವರ್ಗಗಳ ಆಕೃತಿ ಬೇರೆ ಬೇರೆ ಆದರೂ ಅವುಗಳು ಕಾಣಲು ಒಂದೇ ಥರ ಇರುತ್ತೆ. ಹೀಗಾಗಿ ಈ ಆಕೃತಿಗಳು ಮತ್ತು ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಪೆನ್ನುಗಳು ಇದು ವಸ್ತುಗಳ ಸಮರೂಪತೆಗೆ ಒಂದು ಉದಾಹರಣೆಯಾಗಿದೆ. ಇವುಗಳು ಆಕೃತಿಯ ಸಮರೂಪತೆಗೆ ಒಂದು ಉದಾಹರಣೆ. ಹಿಂದಿನ ತರಗತಿಯಲ್ಲಿ ನಾವು ಈಗಾಗಲೇ ಕಲಿತಿರ್ತಕ್ಕಂಥ ಇನ್ನೊಂದು ಅಂಶವನ್ನು ಈ ಅಧ್ಯಾಯದಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ. ಹಾಗಾದರೆ ಅದು ಸರ್ವಸಮ ಆಕೃತಿಗಳು. ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಕಲಿತಿದ್ದೀರಿ. ಯಾವುದೇ 2 ಆಕೃತಿಗಳು ಕಾಣಲು ಒಂದೇ ರೀತಿ ಇದ್ದು ಅವುಗಳ ಗಾತ್ರ ಹಾಗೂ ಆಕಾರ ಒಂದೇ ರೀತಿ ಇದ್ದರೆ ಅಂತಹ ಆಕೃತಿಗಳನ್ನು ಸರ್ವಸಮ ಆಕೃತಿಗಳು ಎಂದು ಕರೆಯುವರು. ಆದರೆ ಅವಶ್ಯಕವಾಗಿ ಒಂದೇ ದೃಷ್ಟಿಕೋನ ಅಂದರೆ ಇಂಗ್ಲಿಷ್ನಲ್ಲಿ ಓರಿಯೆಂಟೇಷನ್ ಅಂತ ಕರಿತೀವಿ. ಒಂದೇ ಓರಿಯೆಂಟೇಷನಲ್ಲಿ ಇರಬೇಕಾಗಿಲ್ಲ. ಹಾಗಾದರೆ ಈ ದೃಷ್ಟಿಕೋನ ಅಥವಾ ಓರಿಯೆಂಟೇಷನ್ ಅಂದರೆ ಏನು ಅಂತ ಉದಾಹರಣೆ ಹೇಳುವಾಗ ನಿಮಗೆ ಹೇಳ್ತೀನಿ. ಉದಾಹರಣೆಗಳನ್ನು ನೋಡೋಣ. ಮೊದಲಿಗೆ ನಿಮ್ಮ ಬಳಿ ಒಂದೇ ಕಂಪನಿಯ 2 ಕೆಂಪು ಅಥವಾ 2 ನೀಲಿ ಬಣ್ಣದ ಪೆನ್ನುಗಳಿವೆ. ಹಿಂದಿನ ಉದಾಹರಣೆಯಲ್ಲಿ ನಾವು 2 ಬೇರೆ ಬೇರೆ ಬಣ್ಣದ ಪೆನ್ನುಗಳನ್ನು ತಗೊಂಡಿದ್ವಿ. ಈ ಉದಾಹರಣೆಯಲ್ಲಿ 2 ಪೆನ್ನುಗಳು ಒಂದೇ ಬಣ್ಣದ ಪೆನ್ನುಗಳಾಗಿವೆ. ಇಲ್ಲಿ ನೋಡ್ಬೋದು. ಈ 2 ಪೆನ್ನುಗಳು ಒಂದೇ ಬಣ್ಣದ ಪೆನ್ನುಗಳಾಗಿವೆ. ಇವುಗಳ ಆಕೃತಿ, ಆಕಾರ, ಬಣ್ಣ ಎಲ್ಲ ಒಂದೇ ಥರ ಇದೆ. ಹಾಗಾಗಿ ಇದು ಒಂದು ಸರ್ವಸಮ ಆಕೃತಿ ಅಥವಾ ಸರ್ವಸಮ ವಸ್ತುವಿಗೆ ಉದಾಹರಣೆ. ಅದೇ ರೀತಿ ಇಲ್ಲಿರುವ ಆಕೃತಿಗಳು ಯಾವೆಂದರೆ ಇಲ್ಲಿ ನಾನು 2 ತ್ರಿಭುಜಗಳನ್ನು ತೆಗೆದುಕೊಂಡಿದ್ದೀನಿ. ಈ 2 ತ್ರಿಭುಜಗಳ ಆಕಾರ, ಆಕೃತಿ ಹಾಗೂ ಬಣ್ಣ ಒಂದೇ ಇದೆ. ಆದರೆ ಇದು ಒಂದೇ ರೀತಿಯಲ್ಲಿ ಇರಿಸಲಾಗಿಲ್ಲ. ಮೊದಲನೇ ಆಕೃತಿ ನೇರವಾಗಿ ನಿಂತಿದ್ದರೆ ಎರಡನೇ ಆಕೃತಿಯನ್ನು ತಿರುಗಿಸಿ ಇಡಲಾಗಿದೆ. ಇದನ್ನೇ ನಾವು ದೃಷ್ಟಿಕೋನ ಅಥವಾ ಓರಿಯೆಂಟೇಷನ್ ಅಂತ ಕರಿತೀವಿ. ಬೇರೆ ಬೇರೆ ಓರಿಯೆಂಟೇಷನ್ನಲ್ಲಿರುವ ಈ 2 ಆಕೃತಿಗಳು ಕೂಡ ಸರ್ವಸಮ ಆಕೃತಿಗಳಿಗೆ ಉದಾಹರಣೆಗಳು. ಅದೇ ರೀತಿ ಇಲ್ಲಿ ನಾವು 2 ವರ್ಗಗಳನ್ನು ನೋಡ್ತಾ ಇದ್ದೀವಿ. ಈ 2 ವರ್ಗಗಳು ಕೂಡ ಸರ್ವಸಮ ಆಕೃತಿಗಳಿಗೆ ಉದಾಹರಣೆ. ಹಿಂದಿನ ಉದಾಹರಣೆಗಳಲ್ಲಿ ನಾವು 2 ವಸ್ತುಗಳಲ್ಲಿ ಸಮರೂಪತೆ ಮತ್ತು ಸರ್ವಸಮತೆ ಹೇಗಿರುತ್ತೆ ಅಂತ ನೋಡಿದ್ದೀವಿ. ಅದೇ ರೀತಿ 2 ಬೇರೆ ಬೇರೆ ಆಕೃತಿಗಳಲ್ಲಿ ಸಮರೂಪತೆ ಮತ್ತು ಸರ್ವಸಮತೆ ಹೇಗಿರುತ್ತೆ ಅಂತ ನೋಡಿದ್ದೀವಿ. ಈಗ ನಾವು ನಮ್ಮ ಅಧ್ಯಾಯದ ಮೂಲ ವಿಷಯದ ಬಗ್ಗೆ ಚರ್ಚಿಸೋಣ. ಅದು ಏನೆಂದರೆ 2 ಬಹುಭುಜಾಕೃತಿಗಳಲ್ಲಿ ಸಮರೂಪತೆ ಹೇಗಿರುತ್ತೆ ಅಂತ. ಅಂದರೆ 2 ಬಹುಭುಜಾಕೃತಿಗಳಲ್ಲಿ ಸಮರೂಪತೆ ಆಗಬೇಕಾದ್ರೆ
ಯಾವ ಎರಡು ಅಂಶಗಳು ಮುಖ್ಯವಾಗಿದೆ ಅಂತ ನೋಡೋಣ. ಇದು 1 ಅಂಕಗಳಿಗೆ ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಇದೆ. ಆ ಪ್ರಶ್ನೆ ಏನೆಂದರೆ ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಸಮರೂಪತೆಗಳಾಗಬೇಕಾದರೆ ಯಾವ ಅಂಶಗಳು ಇರಬೇಕು ಅಂತ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಅವುಗಳು ಯಾವಂದರೆ, ಮೊದಲನೇದು ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು, ಮತ್ತು ಎರಡನೇದು ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮವಾಗಿರಬೇಕು ಅಥವಾ ಸಮಾನುಪಾತದಲ್ಲಿರಬೇಕು. ಇದು ಏನಂತ ನಾವು ಉದಾಹರಣೆಯ ಮೂಲಕ ನೋಡೋಣ. ಉದಾಹರಣೆಗೆ ನಾವು ಇಲ್ಲಿ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಒಂದನೇ ತ್ರಿಭುಜ ABC ತ್ರಿಭುಜ, ಎರಡನೇ ತ್ರಿಭುಜ E', P' ಮತ್ತು C'. ಈ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಅಂದರೆ ಏನು ಅಂತ ನೋಡೋಣ. ಅನುರೂಪ ಕೋನಗಳು ಅಂದರೆ ಇಲ್ಲಿ ABC ಕೋನ ಇದು A', B', C' ತ್ರಿಭುಜದಲ್ಲಿರುವ A', B' ಮತ್ತು C' ಕೋನಕ್ಕೆ ಅನುರೂಪವಾಗಿದೆ. ಇಲ್ಲಿ ನೋಡ್ಬೋದು, ಇದನ್ನು ನಾವು ನೋಡಿದರೆ ಒಂದು ಲಂಬಕೋನ ಕಾಣ್ತಾ ಇದೆ. ABC ಇದು 90 ಡಿಗ್ರಿ ಇದೆ. ಅದೇ ರೀತಿ A', B', C' ಕೂಡ ಒಂದು 90 ಡಿಗ್ರಿ ಇದೆ. ಹಾಗಾಗಿ ಈ ಎರಡು ಕೋನಗಳು ಅನುರೂಪ ಕೋನಗಳು. ಅದೇ ರೀತಿ ಕೋನ BCA ಇದು B', C', A' ಕೋನಕ್ಕೆ ಅನುರೂಪ. ಕೋನ CAB ಇದು C', A', B' ಕೋನಕ್ಕೆ ಅನುರೂಪ. ಹಾಗೆ ಅನುರೂಪ ಬಾಹುಗಳು ಯಾವುವು ಅಂದರೆ, AB ಬಾಹು A', B' ಬಾಹುವಿಗೆ ಅನುರೂಪವಾಗಿದೆ. BC ಬಾಹು B', C' ಬಾಹುವಿಗೆ ಅನುರೂಪವಾಗಿದೆ. CA ಬಾಹು C', A' ಬಾಹುವಿಗೆ ಅನುರೂಪವಾಗಿದೆ. ಹಾಗಾದರೆ ಅನುರೂಪ ಬಾಹುವನ್ನು ಹೇಗೆ ಕಂಡುಹಿಡಿಯುವುದು ಅಂದರೆ, ಇಲ್ಲಿ ನೋಡ್ಬೋದು AB ಮತ್ತು A', B' ಇವುಗಳಲ್ಲಿ ಸಾಮ್ಯತೆ ಕಂಡು ಬರ್ತಾ ಇದೆ. AB 6 ಸೆಂಟಿಮೀಟರ್ ಆಗಿದ್ದರೆ A', B' ಅದರ ಅರ್ಧದಷ್ಟಿದೆ, ಅಂದರೆ 3 ಸೆಂಟಿಮೀಟರ್. ಹೀಗಾಗಿ ಈ ಎರಡು ಬಾಹುಗಳು ಅನುರೂಪ ಬಾಹುಗಳು. ಅದೇ ರೀತಿ BC ಮತ್ತು B', C' ನೋಡಿದರೆ BC 8 ಸೆಂಟಿಮೀಟರ್, B', C' 4 ಸೆಂಟಿಮೀಟರ್. BCಯ ಅರ್ಧದಷ್ಟು B', C' ಇದೆ. ಅದೇ ರೀತಿ C 10 ಸೆಂಟಿಮೀಟರ್ ಇದೆ, ಅದರ ಅರ್ಧದಷ್ಟು C', E' ಇದೆ, ಅದು 5 ಸೆಂಟಿಮೀಟರ್ ಇದೆ. ಹೀಗಾಗಿ ಇವು ಅನುರೂಪ ಕೋನಗಳು ಮತ್ತು ಅನುರೂಪ ಬಾಹುಗಳು. ಯಾವುದೇ ಎರಡು ಬಹುಭುಜಾಕೃತಿಗಳಲ್ಲಿ ಅನುರೂಪ ಕೋನಗಳು ಮತ್ತು ಅನುರೂಪ ಬಾಹುಗಳು ಸಮನಾಗಿದ್ದರೆ ಅಥವಾ ಸಮಾನುಪಾತದಲ್ಲಿದ್ದರೆ ಅದನ್ನು ನಾವು ಸಮರೂಪ. ಈಗ ಸಮರೂಪತೆ ಮತ್ತು ಸರ್ವಸಮತೆಗೆ ಸಂಬಂಧಪಟ್ಟಂತೆ ಕೆಲವು ಮುಖ್ಯಾಂಶಗಳು ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡೋಣ. ಮೊದಲಿಗೆ, ಒಂದೇ ಅಳತೆಯ ತ್ರಿಜ್ಯವಿರುವ ಎಲ್ಲ ವೃತ್ತಗಳು ಸರ್ವಸಮ. ಅಂದರೆ ಉದಾಹರಣೆಗೆ ನಾವು ಎರಡು ವೃತ್ತಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಆ ಎರಡೂ ವೃತ್ತಗಳ ತ್ರಿಜ್ಯ ಅಂದರೆ ರೇಡಿಯಸ್ ಅಂತ ಕರಿತೀವಿ, ಅದು ಒಂದೇ ಆಗಿದ್ದರೆ ಆ ಎರಡು ವೃತ್ತಗಳು ಸರ್ವಸಮ ವೃತ್ತಗಳು ಅಂತ ನಾವು ಕರಿತೀವಿ. ನೆಕ್ಸ್ಟ್, ಬಾಹುವಿನ ಅಳತೆ ಒಂದೇ ಇರುವ ಎಲ್ಲ ವರ್ಗಗಳು ಸರ್ವಸಮ. ಅಂದರೆ ವರ್ಗ ಅಂದರೆ ನಾವು ಸ್ಕ್ವೇರ್ ಅಂದರೆ ಚೌಕ ಅಂತ ಕರಿತೀವಿ. ಎರಡು ವರ್ಗಗಳ ಎಲ್ಲ ಬಾಹುಗಳು ನಿಮಗೆ ಈಗಾಗಲೇ ಗೊತ್ತಿರ್ಬೋದು, ವರ್ಗಗಳಲ್ಲಿ ಎಲ್ಲ ಬಾಹುಗಳು ಒಂದೇ ಇರುತ್ತೆ. ಅದೇ ರೀತಿ ಆ ರೀತಿ ನಾವು ಎರಡು ವರ್ಗಗಳನ್ನು ತೆಗೆದುಕೊಂಡ್ರೆ ಆ ಎರಡು ವರ್ಗಗಳಿರ್ತಕ್ಕಂಥ ಎಲ್ಲ ಬಾಹುಗಳು ಒಂದೇ ಆಗಿದ್ದರೆ ಅದನ್ನು ನಾವು ಸರ್ವಸಮ ವರ್ಗಗಳು ಅಂತ ಕರಿತೀವಿ. ಹಾಗೆ ಬಾಹುಗಳ ಅಳತೆಗಳು ಸಮವಿರುವ ಎಲ್ಲ ಸಮಬಾಹು ತ್ರಿಭುಜಗಳು ಸರ್ವಸಮ. ಸಮಬಾಹು ತ್ರಿಭುಜಗಳು ಅಂದರೆ ಒಂದು ತ್ರಿಭುಜದಲ್ಲಿ ಇರ್ತಕ್ಕಂಥ ಮೂರು ಬಾಹುಗಳು ಸಮನಾಗಿದ್ದರೆ ಅದನ್ನು ನಾವು ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಅದೇ ರೀತಿ ನಾವು ಎರಡು ಸಮಬಾಹು ತ್ರಿಭುಜಗಳನ್ನು ತೆಗೆದುಕೊಂಡ್ರೆ ಆ ಎರಡು ತ್ರಿಭುಜಗಳಲ್ಲಿರ್ತಕ್ಕಂಥ ಅನುರೂಪ ಬಾಹುಗಳು, ಈಗಾಗಲೇ ನಾವು ಅನುರೂಪ ಬಾಹುಗಳು ಅಂದರೆ ಏನು ಅಂತ ನೋಡಿದ್ದೀವಿ. ಅನುರೂಪ ಬಾಹುಗಳು ಸಮನಾಗಿದ್ದರೆ ಆ ಎರಡು ಸಮಬಾಹು ತ್ರಿಭುಜಗಳನ್ನು ನಾವು ಸರ್ವಸಮ ತ್ರಿಭುಜಗಳು ಅಂತ ಕರಿತೀವಿ. ಎಲ್ಲ ಸರ್ವಸಮ ಆಕೃತಿಗಳು ಸಮರೂಪಿ ಆಕೃತಿಗಳು, ಆದರೆ ಸಮರೂಪಿ ಆಕೃತಿಗಳು ಸರ್ವಸಮವಾಗಿರಬೇಕಿಲ್ಲ. ಅಂದರೆ ಹಿಂದಿನ ಉದಾಹರಣೆಗಳಲ್ಲಿ ನಾವು ಸಮರೂಪಿ ಆಕೃತಿಗಳು ಅಂದರೆ ಏನು ಅಂತ ನೋಡಿದ್ವಿ. ಅದೇ ರೀತಿ ಸರ್ವಸಮ ಆಕೃತಿಗಳು ಅಂದರೆ ಏನು ಅಂತ ಕೂಡ ನೋಡಿದ್ವಿ. ಒಂದು ಆಕೃತಿ ಸರ್ವಸಮ ಆಕೃತಿ ಆಗಿದ್ದರೆ ಅದು ಸಮರೂಪಿ ಆಕೃತಿ ಕೂಡ ಆಗಿರುತ್ತದೆ. ಆದರೆ ಒಂದು ಆಕೃತಿ ಕೇವಲ ಸಮರೂಪಿ ಆಕೃತಿ ಆಗಿದ್ದರೆ ಅದು ಅವಶ್ಯಕವಾಗಿ ಸರ್ವಸಮ ಆಕೃತಿ ಆಗಿರಲಿಕ್ಕೆ ಬೇಕಿಲ್ಲ. ಹಾಗಾದರೆ ಉದಾಹರಣೆಗೆ ತೆಗೆದುಕೊಳ್ಳೋಣ. ಹಿಂದಿನ ಉದಾಹರಣೆಗಳಲ್ಲಿ ನಾವು ಕೆಂಪು ಬಣ್ಣದ ಎರಡು ಪೆನ್ನುಗಳನ್ನು ತೆಗೆದುಕೊಂಡಿದ್ದೀವಿ. ಆ ಉದಾಹರಣೆ ಒಂದು ಸರ್ವಸಮ ಆಕೃತಿಗಳಿಗೆ ಉದಾಹರಣೆಯಾಗಿತ್ತು. ಹಾಗಾದರೆ ಆ ಎರಡು ಕೆಂಪು ಬಣ್ಣದ ಎರಡು ಪೆನ್ನುಗಳು ಸಮರೂಪಿ ಆಕೃತಿಗಳು ಕೂಡ ಆಗುತ್ತವೆ. ಅದಕ್ಕಿಂತ ಮೊದಲಿನ ಉದಾಹರಣೆಗಳಲ್ಲಿ ನಾವು ಒಂದು ಕೆಂಪು ಬಣ್ಣದ ಪೆನ್ ಮತ್ತೊಂದು ನೀಲಿ ಬಣ್ಣದ ಪೆನ್ನನ್ನು ತೆಗೆದುಕೊಂಡಿದ್ವಿ. ಆ
ಆ ಎರಡು ಪೆನ್ನುಗಳು ಸಮರೂಪಿ ಆಕೃತಿಗಳಿಗೆ ಉದಾಹರಣೆ. ಆ ಸಮರೂಪಿ ಆಕೃತಿಗಳು ಸರ್ವಸಮವಾಗಿರುವುದಿಲ್ಲ. ಈ ಅಂಶ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಮುಂದೆ ಬಹುಭುಜಾಕೃತಿಗಳ ಅನುರೂಪ ಬಾಹುಗಳ ಅನುಪಾತೀಯ ಸ್ಥಿರಾಂಕವನ್ನು ಭಾಗ ಪ್ರಮಾಣದಿಂದ ನಿರ್ದೇಶಿಸುತ್ತೇವೆ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ರೇಷಿಯೋ ಅಂತ ಕರಿತೀವಿ. ಯಾವುದೇ ಎರಡು ಅನುರೂಪ ಬಾಹು, ಯಾವುದೇ ಎರಡು ಸಮರೂಪ ಆಕೃತಿಗಳು ಇದ್ದರೆ ಅವುಗಳ ಅನುರೂಪ ಬಾಹುಗಳನ್ನು ನಾವು ಭಾಗಿಸಿದಾಗ ನಮಗೆ ಒಂದು ಬೆಲೆ ಸಿಗುತ್ತದೆ. ಅದನ್ನು ನಾವು ಭಾಗ ಪ್ರಮಾಣ ಅಥವಾ ರೇಷಿಯೋ ಅಂತ ಕರಿತೀವಿ. ಉದಾಹರಣೆಗೆ ಎರಡು ತ್ರಿಭುಜಗಳನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಆ ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳು, ಒಂದು ಅನುರೂಪ ಬಾಹು 10, ಇನ್ನೊಂದು ಅನುರೂಪ ಬಾಹು 5 ಇದೆ. ಅವುಗಳನ್ನು ನಾವು ಭಾಗಿಸಿದಾಗ 10/5 ನಮಗೆ ಉತ್ತರ 2 ಸಿಗ್ತಾ ಇದೆ. ಅದನ್ನು ನಾವು ಭಾಗ ಪ್ರಮಾಣ ಅಥವಾ ರೇಷಿಯೋ ಅಂತ ಕರಿತಾ ಇದ್ದೀವಿ. ಇಲ್ಲಿ ಸಮರೂಪ ಆಕೃತಿಗಳನ್ನು ಈ ಚಿಹ್ನೆಯಿಂದ ಗುರುತಿಸುತ್ತವೆ. ಅದೇ ರೀತಿ ಸರ್ವಸಮ ಆಕೃತಿಗಳನ್ನು ನಾವು ಈ ಚಿಹ್ನೆಯಿಂದ ಗುರುತಿಸ್ತಾ ಇದ್ದೀವಿ. ಹಾಗಾದರೆ ಈ ಸಮರೂಪಿ ಆಕೃತಿಗಳನ್ನು ನಾವು ಎಲ್ಲಿ ಉಪಯೋಗಿಸ್ತಾ ಇದ್ದೀವಿ? ಕೆಲವು ನಿರ್ದಿಷ್ಟ ರೂಢಿ ಮತ್ತು ಸೂಕ್ತವಾದ ಭಾಗ ಪ್ರಮಾಣ ಉಪಯೋಗಿಸಿ ವಿಶ್ವದ, ದೇಶದ, ರಾಜ್ಯಗಳ ಭೂಪಟವನ್ನು ಮತ್ತು ಕಟ್ಟಡಗಳ ನೀಲನಕ್ಷೆಯನ್ನು ಅಂದರೆ ಮ್ಯಾಪನ್ನು ತಯಾರಿಸಲು ಈ ಸಮರೂಪಿ ಆಕೃತಿಗಳ ಒಂದು ಅಂಶವನ್ನು ಉಪಯೋಗಿಸುತ್ತಾರೆ. ನೀವು ಶಾಲೆಯಲ್ಲಿ ಅಥವಾ ಯಾವುದೇ ಕಚೇರಿಗಳಲ್ಲಿ ನೋಡಿರ್ಬೋದು, ನಮ್ಮ ಭಾರತದ ಹಾಗೂ ರಾಜ್ಯದ ಒಂದು ಮ್ಯಾಪ್ ಇರುತ್ತೆ. ಅಂದರೆ ಅಲ್ಲಿ ಮ್ಯಾಪ್ ಇರುತ್ತೆ. ಆ ಮ್ಯಾಪ್ನಲ್ಲಿ ಯಾವ ರೀತಿ ನಮ್ಮ ದೇಶ ಹಾಗೂ ರಾಜ್ಯ ಕಂಡು ಬರುತ್ತದೆಯೋ ನಿಜವಾಗಲೂ ಕೂಡ ಮೇಲಿಂದ ನೋಡಿದಾಗ ಅದೇ ರೀತಿ ಕಾಣುತ್ತದೆ. ಹೀಗಾಗಿ ಅದನ್ನು ತಯಾರಿಸಲು ಸಮರೂಪಿ ಆಕೃತಿಗಳ ಒಂದು ಕಾನ್ಸೆಪ್ಟನ್ನು ಉಪಯೋಗಿಸ್ತಾರೆ. ಈ ಅಧ್ಯಾಯದ ಮುಂದಿನ ಪ್ರಮುಖ ಅಂಶ ತ್ರಿಭುಜಗಳಲ್ಲಿ ಸಮರೂಪತೆ. ಇಲ್ಲಿಯವರೆಗೆ ನಾವು ಬೇರೆ ಬೇರೆ ಆಕೃತಿಗಳ ಸಮರೂಪತೆ ಮತ್ತು ಸರ್ವಸಮತೆ ಬಗ್ಗೆ ನೋಡಿದ್ದೀವಿ. ಆದರೆ ಈಗ ನಿರ್ದಿಷ್ಟವಾಗಿ ತ್ರಿಭುಜಗಳ ಬಗ್ಗೆ ಅಧ್ಯಯನ ಮಾಡೋಣ. ಈ ಪುಟದ ಮುಂದಿನಿಂದ ನಾವು ನಿರ್ದಿಷ್ಟವಾಗಿ ತ್ರಿಭುಜಗಳ ಸಮರೂಪತೆ ಬಗ್ಗೆ ಮಾತನಾಡಲಿದ್ದೇವೆ. ಹಾಗಾದರೆ ಎರಡು ತ್ರಿಭುಜಗಳು ಸಮರೂಪವಾಗಬೇಕಾದರೆ ಯಾವ ಅಂಶಗಳನ್ನು ನಾವು ನೋಡಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಅವುಗಳ ಅನುರೂಪ ಕೋನಗಳು ಸಮವಾಗಿರಬೇಕು. ಹಿಂದಿನ ಉದಾಹರಣೆಗಳಲ್ಲಿ ನೋಡಿದ್ದೀವಿ ಅನುರೂಪ ಕೋನಗಳು ಅಂದರೆ ಏನು ಅಂತ. ಆ ಅನುರೂಪ ಕೋನಗಳು ಯಾವಾಗಲೂ ಸಮನಾಗಿರಬೇಕು ಎರಡು ತ್ರಿಭುಜಗಳಲ್ಲಿ. ಅದೇ ರೀತಿ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಕೂಡ ಸಮನಾಗಿರಬೇಕು. ಅಂದರೆ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು. ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮವಾದರೆ ಆ ತ್ರಿಭುಜಗಳನ್ನು ಸಮಕೋನೀಯ ತ್ರಿಭುಜಗಳು ಅಂತ ಕರೀತಾರೆ. ಅಂದರೆ ಎರಡು ಬೇರೆ ಬೇರೆ ತ್ರಿಭುಜಗಳನ್ನು ತೆಗೆದುಕೊಂಡಾಗ ಅವುಗಳ ಅನುರೂಪ ಕೋನಗಳು ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳನ್ನು ನಾವು ಸಮಕೋನೀಯ ತ್ರಿಭುಜಗಳು ಅಂತ ಕರಿತೀವಿ. ಇದು ಒಂದು ಮುಖ್ಯವಾದಂಥ ವ್ಯಾಖ್ಯೆ, ಡೆಫಿನೇಷನ್. ಇದು 1 ಅಂಕಕ್ಕೆ ಕೇಳಬಹುದು. ಈಗ ನಾವು ಈ ಅಧ್ಯಾಯದ ಒಂದು ಬಹುಮುಖ್ಯವಾದಂಥ ಘಟ್ಟಕ್ಕೆ ತಲುಪಿದ್ದೀವಿ. ಅದು ಏನೆಂದರೆ ಪ್ರಮೇಯಗಳು. ಪ್ರಮೇಯ ಅಂದರೆ ನಿಮಗೆ ಈಗಾಗಲೇ ಗೊತ್ತಿರ್ಬೋದು, ಪ್ರಮೇಯಗಳು ಈಗಾಗಲೇ ಉದಾಹರಣೆಗಳೊಂದಿಗೆ ಸಾಧಿಸಿರ್ತಕ್ಕಂಥ ವ್ಯಾಖ್ಯೆಗಳು ಅಥವಾ ಡೆಫಿನೇಷನ್ಗಳು. ಈ ಪ್ರಮೇಯಗಳನ್ನು ನಾವು ಉಪಯೋಗಿಸಿಕೊಂಡು ನಮ್ಮ ಪ್ರಶ್ನೆಗಳನ್ನು ಸುಲಭವಾಗಿ ಬಿಡಿಸಬಹುದು. ಹಾಗಾದರೆ ಪ್ರಮೇಯಗಳನ್ನು ನಾವು ನೋಡೋಣ. ಮೊದಲನೇ ಪ್ರಮೇಯ ಈ ಅಧ್ಯಾಯದ ಪ್ರಮೇಯ 2.1 ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯ. ಥೇಲ್ಸ್ ಒಬ್ಬ ಗಣಿತಜ್ಞ. ಈ ಪ್ರಮೇಯವನ್ನು ಮೊದಲು ಉಪಯೋಗಿಸಿದಾತ ಆದ್ದರಿಂದ ಈ ಪ್ರಮೇಯಕ್ಕೆ ಥೇಲ್ಸ್ನ ಪ್ರಮೇಯ ಅಂತ ಕೂಡ ಕರೀತಾರೆ. ಈ ಪ್ರಮೇಯವು 1 ಅಥವಾ 4 ಅಂಕಗಳಿಗೆ ಬಹು ಮುಖ್ಯವಾದಂಥ ಪ್ರಶ್ನೆ. 1 ಅಂಕಗಳಿಗೆ ಕೇಳಿದರೆ ಕೇವಲ ವ್ಯಾಖ್ಯೆಯನ್ನು ಕೇಳಲಾಗುತ್ತೆ. 4 ಅಂಕಗಳಿಗೆ ಕೇಳಿದರೆ ಸಾಧಿಸಿ ಅಂತ ಕೇಳಲಾಗುತ್ತೆ. ಅಂದರೆ ಈ ಪ್ರಮೇಯದ ವ್ಯಾಖ್ಯೆಯನ್ನು ಬರೆದು ಅದನ್ನು ಪ್ರೂಫ್ ಮಾಡಿ, ಅಂದರೆ ಸಾಧಿಸಿ ನೀವು ತೋರಿಸಬೇಕು. ಹಾಗಾದರೆ ಈ ಪ್ರಮೇಯ ಏನು ಅನ್ನೋದನ್ನು ನೋಡೋಣ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಈ ಪ್ರಮೇಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಹಾಗಾದರೆ ಏನಿದೆ ಅಂತ ನೋಡೋಣ. ಇಲ್ಲಿ ನಾನು ಒಂದು ಚಿತ್ರವನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ಚಿತ್ರದಲ್ಲಿ ನಮ್ಮ ಬಳಿ EBC ಅಂತ ಒಂದು ತ್ರಿಭುಜ ಇದೆ. ಅದರಲ್ಲಿ DE ಒಂದು ಅಡ್ಡ ರೇಖೆಯನ್ನು ಎಳೆಯಲಾಗಿದೆ. ಇದು ಏನಿದೆ ಅಂತ ನೋಡೋಣ. ಇಲ್ಲಿ DE ರೇಖೆಯು B ಬಾಹುವಿಗೆ ಸಮಾಂತರವಾಗಿದೆ. ಈ ಚಿತ್ರದಲ್ಲಿ ನಾವು ನೋಡ್ಬೋದು DE ರೇಖೆಯು B ಬಾಹುವಿಗೆ ಸಮಾಂತರವಾಗಿದೆ. ಸಮಾಂತರ ಅಂದರೆ ಈ
ಬಿಂದುವಿನಿಂದ ಹಿಡಿದು ಈ ಬಿಂದುವಿಗೆ ನಾವು ಡಿ ಮತ್ತು ಬಿ ನಡುವಿನ ಅಂತರವನ್ನು ತೆಗೆದುಕೊಂಡ್ರೆ, ಅದೇ ರೀತಿ ಸಿ ಮತ್ತು ಈ ನಡುವಿನ ಅಂತರವನ್ನು ತೆಗೆದುಕೊಂಡ್ರೆ ಅದು ಸಮಾನವಾಗಿರುತ್ತದೆ. ಅದು ನೇರವಾಗಿ ಹೋಗುತ್ತೆ, ಯಾವುದೇ ರೀತಿ ಬೇರೆ ಆ್ಯಂಗಲ್ನಲ್ಲಿ ಹೋಗೋದಿಲ್ಲ. ಈಗ ಈ ಡಿ ಸರಳ ರೇಖೆಯು ಎ ಬಿ ಬಾಹುವಿನ ಯಾವುದೋ ಒಂದು ಬಿಂದುವಿನ ಪ್ರಾರಂಭವಾಗುವುದು. ಅದು ಇಲ್ಲಿ ಪ್ರಾರಂಭವಾಗುವುದು, ಇಲ್ಲಿ ಪ್ರಾರಂಭವಾಗುವುದು, ಯಾವುದೇ ಒಂದು ಬಿಂದುವಿನಿಂದ ಪ್ರಾರಂಭವಾಗುವುದು. ಹಾಗೆ ಪ್ರಾರಂಭವಾಗಿ ಎ ಸಿ ಬಾಹುವಿನ ಯಾವುದೇ ಒಂದು ಬಿಂದುವಿಗೆ ಸೇರಿಕೊಳ್ಳುತ್ತದೆ. ಅದೇ ರೀತಿ ಇಲ್ಲಿ ಸಮಾಂತರವಾಗಿ ಯಾವುದೇ ಒಂದು ಬಿಂದುವಿಗೆ ಸೇರಿಕೊಳ್ಳುತ್ತದೆ. ಇದರಿಂದಾಗಿ ಏನಾಗುತ್ತೆ ಅಂದರೆ ಡಿ ಇ ರೇಖೆಯು ಎ ಬಿ ಬಾಹುವನ್ನು ಎ ಡಿ ಹಾಗೂ ಬಿ ಡಿ ಈ ಎರಡು ಭಾಗಗಳಾಗಿ ಮತ್ತು ಈ ಎ ಸಿ ಬಾಹುವನ್ನು ಎ ಇ ಮತ್ತು ಇ ಸಿ ಈ ಎರಡು ಭಾಗಗಳಾಗಿ ವಿಭಜಿಸ್ತಾ ಇದೆ. ಈಗ ಥೇಲ್ಸ್ ಪ್ರಮೇಯದ ಪ್ರಕಾರ ಹೀಗೆ ವಿಭಜಿಸಿದ ಈ ಎರಡು ಭಾಗಗಳು ಅವುಗಳ ನಾವು ಭಾಗ ಪ್ರಮಾಣವನ್ನು ತೆಗೆದುಕೊಂಡಾಗ, ಇಲ್ಲಿ ಡಿ ಇ ಮತ್ತು ಬಿ ಸಿ ಸಮಾಂತರವಾಗಿವೆ, ಇವುಗಳ ಭಾಗ ಪ್ರಮಾಣವನ್ನು ತೆಗೆದುಕೊಂಡಾಗ ಅಂದರೆ ಎ ಡಿ ಭಾಗಿಲೆ ಡಿ ಬಿ ಮಾಡಿದಾಗ ಅದು ಎ ಇ ಭಾಗಿಲೆ ಇ ಸಿಗೆ ಸಮನಾಗಿರುತ್ತದೆ ಅಂತ ಅರ್ಥ. ಈ ಪ್ರಮೇಯ ಒಂದು ಬಹುಮುಖ್ಯ ಪ್ರಮೇಯವಾಗಿದೆ. ನಿಮ್ಮ ಪಠ್ಯಪುಸ್ತಕದಲ್ಲಿ ಇದನ್ನು ಪ್ರೂಫ್ ಮೂಲಕ ಅಂದರೆ ಸಾಧಿಸಲಾಗಿದೆ. ಆ ಒಂದು ಅಂಶವನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು, ಯಾಕಂದರೆ ಅದು ಪರೀಕ್ಷೆ ದೃಷ್ಟಿಯಿಂದ ತುಂಬಾ ಮುಖ್ಯವಾದಂಥ ಪ್ರಶ್ನೆಯಾಗಿದೆ. ಹಾಗಾದರೆ ಇದು ಮೊದಲನೇ ಪ್ರಮೇಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ನೋಡೋಣ. ಈ ಪ್ರಶ್ನೆಗಳು ಕೂಡ 1 ಅಂಕಗಳಿಗೆ ತುಂಬ ಮುಖ್ಯವಾದಂಥ ಪ್ರಶ್ನೆಗಳಾಗಿವೆ. ಆ ಪ್ರಶ್ನೆ ಯಾವ ರೀತಿ ಕೇಳ್ಬೋದು ಅಂತ ನೋಡೋಣ. ಉದಾಹರಣೆಗೆ ಚಿತ್ರ 1 ಮತ್ತು 2ರಲ್ಲಿ ಡಿ ಸಮಾಂತರ ಬಿ ಸಿ, ಆದರೆ 1ರಲ್ಲಿ ಇ ಸಿ ಮತ್ತು 2ರಲ್ಲಿ ಇ ಡಿಯನ್ನು ಕಂಡುಹಿಡಿಯಬೇಕು. ಈ ಎರಡು ಚಿತ್ರಗಳನ್ನು ನಾನು ತೆಗೆದುಕೊಂಡಿದ್ದೀನಿ. ಮೊದಲನೇ ಚಿತ್ರದಲ್ಲಿ ನಾವು ಇ ಸಿ ಅನ್ನು ಕಂಡುಹಿಡಿಯಬೇಕಾಗಿದೆ, ಎರಡನೇ ಚಿತ್ರದಲ್ಲಿ ಇ ಡಿಯ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಹಾಗಾದರೆ ಯಾವ ರೀತಿ ನಾವು ಪ್ರಮೇಯದ ಮುಖಾಂತರ ಈ ಬೆಲೆಗಳನ್ನು ಕಂಡುಹಿಡಿಯಬಹುದು ಅಂತ ನೋಡೋಣ. ಮೊದಲಿಗೆ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ, ಆ ಪ್ರಮೇಯವನ್ನು ನಾವು ಹಿಂದೆ ನೋಡಿದ್ದೀವಿ. ಆ ಪ್ರಮೇಯದ ಪ್ರಕಾರ ಏನಂದರೆ, ನಾವು ಯಾವುದೇ ಒಂದು ಸಮಾಂತರ ರೇಖೆಯು ಒಂದು ಬಾಹುವನ್ನು 2 ಭಾಗಗಳಾಗಿ ವಿಂಗಡಿಸಿದಾಗ ಅವುಗಳ ಭಾಗಾಕಾರವನ್ನು ತೆಗೆದುಕೊಂಡಾಗ, ಅಂದರೆ ಅವುಗಳ ಭಾಗ ಪ್ರಮಾಣ ಎ ಡಿ ಭಾಗಿಲೆ ಬಿ ಡಿ ಮತ್ತು ಎ ಇ ಭಾಗಿಲೆ ಇ ಸಿಯನ್ನು ತೆಗೆದುಕೊಂಡಾಗ ಅವು ಸಮನಾಗಿರುತ್ತವೆ. ಅದೇ ರೀತಿ ಮೊದಲನೇ ಚಿತ್ರದ ಪ್ರಕಾರ ಎ ಡಿ ಬೆಲೆಯು 1.5, ಡಿ ಬಿ ಬೆಲೆಯು 3, ಅದು ಯಾವುದಕ್ಕೆ ಸಮನಾಗಿರುತ್ತದೆ ಅಂದರೆ ಎ ಇ ಬೆಲೆ 1 ಭಾಗಿಲೆ ಇ ಸಿ. ಈಗ ನಮಗೆ ಇ ಸಿ ಬೇಕಾಗಿದೆ. ಈಗ ನಾವು ಇ ಸಿಯನ್ನು 1.5 ಜಾಗಕ್ಕೆ ಹಾಗೂ 1.5 ಇ ಸಿ ಜಾಗಕ್ಕೆ ತೆಗೆದುಕೊಂಡು ಬರ್ತಾ ಇದ್ದೀನಿ. 3ಅನ್ನು 1ರ ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಆದ್ದರಿಂದ ಇ ಸಿ ಈಕ್ವಲ್ ಟು 1 × 3 ಭಾಗಿಲೆ 1.5. 3 × 1 3 ಆಗುತ್ತೆ. 1.5ನ್ನು ಅದೇ ರೀತಿ ಇಟ್ಟಿದ್ದೀನಿ. 3 ಭಾಗಿಲೆ 1.5 ನಮಗೆ 2 ಅಂತ ಸಿಗ್ತಾ ಇದೆ. ಆದ್ದರಿಂದ ಇ ಸಿ ಭಾಗದ ಬೆಲೆಯು 2 ಅಂದರೆ 2 ಸೆಂಟಿಮೀಟರ್ ಅಂತ ಅರ್ಥ. ಅದೇ ರೀತಿ ಎರಡನೇ ಪ್ರಶ್ನೆಯಲ್ಲಿ ನಾವು ಮತ್ತೆ ಥೇಲ್ಸ್ನ ಪ್ರಮೇಯ ತೆಗೆದುಕೊಂಡಾಗ ಎ ಡಿ ಭಾಗಿಲೆ ಡಿ ಬಿ ಅದು ಎ ಇ ಭಾಗಿಲೆ ಇ ಸಿಗೆ ಸಮನಾಗಿರುತ್ತೆ. ಇಲ್ಲಿ ಎಲ್ಲ ಬೆಲೆಗಳನ್ನು ತುಂಬಿದಾಗ ಎ ಡಿ ಅದೇ ರೀತಿ ಇಡ್ತಾ ಇದ್ದೀವಿ. ಡಿ ಬಿ ಬೆಲೆ 7.2, ಎ ಇ ಬೆಲೆ 1.8, ಅದೇ ರೀತಿ ಇ ಸಿ ಬೆಲೆಯು 5.4. ಇಲ್ಲಿ ಎ ಡಿ ಬೆಲೆ ನಮಗೆ ಬೇಕಾದರೆ 7.2ಅನ್ನು ನಾನು 1.2 ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ಇಲ್ಲಿ 7.2 ಭಾಗಾಕಾರ ಇದ್ದಿದ್ದು 1.8ರ ಪಕ್ಕದಲ್ಲಿ ಹೋದಾಗ ಅದು ಗುಣಾಕಾರ ಆಗುತ್ತೆ. ಆದ್ದರಿಂದ ಎ ಡಿ ಈಕ್ವಲ್ ಟು 1.8 × 7.2 ಭಾಗಿಲೆ 5.4. 1.8 × 7.2 ಅದರ ಬೆಲೆ 12.96 ಭಾಗಿಲೆ 5.4. ಇದನ್ನು ನಾವು ಭಾಗಿಸಿದಾಗ ನಮಗೆ 2.4 ಸೆಂಟಿಮೀಟರ್ ಅಂತ ಉತ್ತರ. ನಮ್ಮ ಮುಂದಿನ ಪ್ರಮೇಯ 2.2. ಇದು ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮವಾಗಿದೆ. ಹಾಗಾದರೆ ಈ ಪ್ರಮೇಯ ಏನು ಹೇಳುತ್ತೆ ಅಂತ ನೋಡೋಣ. ಪ್ರಮೇಯ 2.2 ತ್ರಿಭುಜದ ಯಾವುದಾದರೂ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುವ ರೇಖೆಯು ಅದರ 3ನೇ ಬಾಹುವಿಗೆ ಸಮಾನಾಂತರವಾಗಿರುತ್ತದೆ. ಅಂದರೆ ಏನು ಅಂತ ತಿಳಿದುಕೊಳ್ಳೋಣ.
ಈ ಚಿತ್ರದಲ್ಲಿ ನೋಡ್ಬೋದು, ಇದು ಮೊದಲನೇ ಪ್ರಮೇಯವನ್ನು ತಿಳಿಸಲು ಉಪಯೋಗಿಸಿರ್ತಕ್ಕಂಥ ಚಿತ್ರ. ಈ ಚಿತ್ರದ ಸಹಾಯದಿಂದನೇ ನಾವು ಮತ್ತೆ ಈ ಪ್ರಮೇಯವನ್ನು ಕೂಡ ನೋಡೋಣ. ಹಾಗಾದರೆ ಇಲ್ಲಿ ಎ ಬಿ ಬಾಹುವಿನ ಯಾವುದೋ ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಎ ಸಿ ಬಾಹುವಿನ ಯಾವುದೋ ಒಂದು ಬಿಂದುವಿಗೆ ಸೇರಿ ಎ ಬಿ ಬಾಹುವನ್ನು ಎ ಡಿ ಹಾಗೂ ಬಿ ಡಿ ಭಾಗಗಳಾಗಿ ಮತ್ತು ಎ ಸಿ ಬಾಹುವನ್ನು ಎ ಮತ್ತು ಇ ಸಿ ಭಾಗಗಳಾಗಿ ವಿಭಜಿಸುವಂತೆ ಡಿ ಇ ರೇಖೆಯನ್ನು ಎಳೆದಾಗ ಆ ಡಿ ಇ ರೇಖೆಯು ಬಿ ಸಿ ಬಾಹುವಿಗೆ ಸಮಾಂತರವಾಗಿರುತ್ತದೆ. ಇದು ಮೊದಲನೇ ಪ್ರಮೇಯದ ವಿಲೋಮವಾಗಿದೆ. ಮೊದಲನೇ ಪ್ರಮೇಯದಲ್ಲಿ ನಾವು ಡಿ ಇ ರೇಖೆಯನ್ನು ಬಿ ಸಿ ರೇಖೆಗೆ ಸಮಾಂತರವಾಗಿ ಎಳೆದಾಗ ಅದು ಎ ಬಿಯನ್ನು ಎ ಡಿ ಮತ್ತು ಬಿ ಡಿ ಯಾಗಿ ಹಾಗೂ ಎ ಸಿಯನ್ನು ಎ ಇ ಮತ್ತು ಇ ಸಿ ಯಾಗಿ ಭಾಗವಾಗಿ ಮಾಡುತ್ತದೆ ಅಂತ ನಾವು ನೋಡಿದ್ದೆವು. ಆದರೆ ಈ ಪ್ರಮೇಯದಲ್ಲಿ ಅದರ ವಿಲೋಮವನ್ನು ನೋಡ್ತಾ ಇದ್ದೀವಿ. ಅಂದರೆ ಈ ಪ್ರಮೇಯದ ಪ್ರಕಾರ ಎ ಡಿ ಭಾಗಿಲೆ ಬಿ ಡಿಯು ಎ ಇ ಭಾಗಿಲೆ ಇ ಸಿಗೆ ಸಮವಾಗಿದ್ದರೆ ಆ ಡಿ ಇ ರೇಖೆಯು ಯಾವಾಗಲೂ ಮೂರನೇ ಬಾಹು ಅಂದರೆ ಬಿ ಸಿಗೆ ಸಮಾನಾಂತರವಾಗಿರುವುದು ಎಂದರ್ಥ. ಮುಂದಿನ ಪ್ರಮೇಯ 2.3 ಸಮರೂಪ ತ್ರಿಭುಜಗಳ ಕೋನ 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 ಅಂದರೆ ಆಂಗಲ್ 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 ನಿರ್ಧಾರಕ ಗುಣ. ಅಂದರೆ ಈ ಪ್ರಮೇಯ ಏನು ಹೇಳುತ್ತೆ ಅಂತ ನೋಡೋಣ. ಪ್ರಮೇಯ 2.3 ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಅಂದರೆ ಏನು ಅಂತ ನೋಡೋಣ. ನಾನು ಇಲ್ಲಿ ಈ ಚಿತ್ರದಲ್ಲಿ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಒಂದು ಎ ಬಿ ಸಿ ತ್ರಿಭುಜ, ಇನ್ನೊಂದು ಡಿ ಇ ಎಫ್ ತ್ರಿಭುಜ. ಈ ಚಿತ್ರದಲ್ಲಿ ನಾವು ನೋಡ್ಬೋದು ಕೋನ ಎ ಕೋನ ಡಿಗೆ ಸಮನಾಗಿದೆ, ಅದೇ ರೀತಿ ಕೋನ ಬಿ ಕೋನ ಇಗೆ ಸಮನಾಗಿದೆ, ಅದೇ ರೀತಿ ಕೋನ ಸಿ ಕೋನ ಎಫ್ಗೆ ಸಮನಾಗಿದೆ ಎಂದು ಕೊಡಲಾಗಿದೆ. ಈ ಸಂದರ್ಭದಲ್ಲಿ ಈ ಪ್ರಮೇಯದ ಪ್ರಕಾರ ಎ ಬಿ ಭಾಗಿಲೆ ಡಿ ಇ ಅದು ಎ ಸಿ ಭಾಗಿಲೆ ಡಿ ಎಫ್ ಅದು ಬಿ ಸಿ ಭಾಗಿಲೆ ಇ ಎಫ್ಗೆ ಸಮನಾಗಿರುತ್ತದೆ. ಹಾಗೂ ಈ ಪ್ರಮೇಯದ ಮೇಲಿನ ಪ್ರಶ್ನೆಗಳನ್ನು ಬಿಡಿಸುವಾಗ ಎರಡು ತ್ರಿಭುಜಗಳಲ್ಲಿನ ಮೂರು ಕೋನಗಳು ಸಮವಾಗಿವೆ ಎಂದು ಸಾಧಿಸಿದರೆ ಆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗುತ್ತವೆ. ಹೀಗಾಗಿ ಇದನ್ನು ಕೋನ 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 ಅಂದರೆ ಆಂಗಲ್ 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 ನಿರ್ಧಾರಕ ಗುಣ ಅಂತ ಕರೀತಾರೆ. ಅಂದರೆ ಮುಂದಿನ ಯಾವುದೇ ಪ್ರಶ್ನೆಗಳಲ್ಲಿ ಈ ರೀತಿ ಬಂದಾಗ ಯಾವುದೇ ಅಂದರೆ ಎರಡು ತ್ರಿಭುಜಗಳ ನಡುವಿನ ಮೂರು ಕೋನಗಳು ಸಮನಾಗಿದೆ ಅಂತ ಸಾಧಿಸಿದರೆ ಆ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿ. ಈಗ ಪ್ರಮೇಯ 2.3ರ ಮುಂದುವರಿದ ಭಾಗವನ್ನು ನೋಡೋಣ. ಅದು ಏನೆಂದರೆ ಸಮರೂಪ ತ್ರಿಭುಜಗಳ ಕೋನ ಕೋನ ಅಂದರೆ ಆಂಗಲ್ ಆಂಗಲ್ ನಿರ್ಧಾರಕ ಗುಣ. ಹಿಂದಿನ ಪ್ರಮೇಯದಲ್ಲಿ ನಾವು ಕೋನ 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 ಅಂದರೆ ಮೂರು ಕೋನಗಳು ಸಮ ಅಂತ ಸಾಧಿಸಬೇಕಾಗಿತ್ತು. ಆದರೆ ಈ ಪ್ರಮೇಯದ ಪ್ರಕಾರ ಎರಡು ತ್ರಿಭುಜಗಳ ನಡುವಿನ ಎರಡು ಕೋನಗಳು ಸಮ ಎಂದು ಸಾಧಿಸಿದರೆ ಸಾಕು. ಅದು ಏಕೆ ಹಾಗೂ ಹೇಗೆ ಅಂತ ನೋಡೋಣ. ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜದ ಎರಡು ಕೋನಗಳಿಗೆ ಕ್ರಮವಾಗಿ ಸಮನಾಗಿದ್ದರೆ ಕೋನಗಳ ಮೊತ್ತದ ಗುಣಲಕ್ಷಣದಿಂದ ಮೂರನೇ ಕೋನಗಳು ಪರಸ್ಪರ ಸಮನಾಗಿರುತ್ತವೆ. ಅಂದರೆ ಎರಡು ತ್ರಿಭುಜಗಳ ಯಾವುದೇ ಎರಡು ಕೋನಗಳು ಪರಸ್ಪರ ಸಮನಾಗಿದ್ದರೆ ನಮಗೆ ಈಗಾಗಲೇ ಗೊತ್ತಿರ್ಬೋದು, ಒಂದು ತ್ರಿಭುಜದ ಆಂತರಿಕ ಕೋನಗಳ ಮೊತ್ತ 180ಕ್ಕೆ ಸಮನಾಗಿರುತ್ತದೆ. ಅಂದರೆ ಎರಡು ಕೋನಗಳು ಈಗಾಗಲೇ ಸಮನಾಗಿದ್ದರೆ ಮೂರನೇ ಕೋನವು ಮೊತ್ತದ ಗುಣಲಕ್ಷಣದಿಂದಾಗಿ ಪರಸ್ಪರ ಮತ್ತೆ ಸಮನಾಗುತ್ತವೆ. ಹೀಗಾಗಿ ಯಾವುದೇ ಎರಡು ಕೋನಗಳು ಸಮ ಅಂತ ಸಾಧಿಸಿದರೆ ಅದು ಆ ಎರಡು ತ್ರಿಭುಜಗಳ ಸಮರೂಪತೆಯನ್ನು ನಿರೂಪಿಸುತ್ತದೆ. ಒಂದು ತ್ರಿಭುಜದ ಎರಡು ಕೋನಗಳು ಕ್ರಮವಾಗಿ ಮತ್ತೊಂದು ತ್ರಿಭುಜದ ಎರಡು ಕೋನಗಳಿಗೆ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಇದು ಈ ಪ್ರಮೇಯದ ಮುಂದುವರಿದ ಭಾಗ. ಅದೇ ರೀತಿ ಇದನ್ನು ಎರಡು ತ್ರಿಭುಜಗಳ ಸಮರೂಪತೆಯ ಕೋನ ಕೋನ ನಿರ್ಧಾರಕ ಗುಣ ಅಂದರೆ ಆಂಗಲ್ ಆಂಗಲ್ ನಿರ್ಧಾರಕ ಗುಣ ಅಂತ ಕರೀತಾರೆ. ಇದು ಒಂದು ಬಹು ಮುಖ್ಯವಾಗಿರ್ತಕ್ಕಂಥ ಅಂಶ, ಇದನ್ನು ನೆನಪಿಡಬೇಕು. ಅಂದರೆ ಯಾವುದೇ ಎರಡು ತ್ರಿಭುಜಗಳಲ್ಲಿ ಕೇವಲ ಎರಡು ಕೋನಗಳನ್ನು ಸಮ ಅಂತ ಸಾಧಿಸಿದರೆ ಸಾಕು. ಈಗ ಪ್ರಮೇಯ 2.3ರ ಮೇಲಿನ ಉದಾಹರಣೆಗಳನ್ನು ನೋಡೋಣ.
ಈ ಉದಾಹರಣೆಗಳು ಕೂಡ 2 ಅಥವಾ 3 ಅಂಕಗಳಿಗೆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳಾಗಿವೆ. ಆ ಪ್ರಶ್ನೆ ಏನಂದರೆ, ಇಲ್ಲಿ ಈ ಚಿತ್ರದಲ್ಲಿ ಎಯು ಡಿಸಿಗೆ ಸಮಾಂತರವಾಗಿದೆ. ಹಾಗಾದರೆ ತ್ರಿಭುಜ ಎಇಬಿಯು ತ್ರಿಭುಜ ಬಿಡಿಸಿಗೆ ಸಮರೂಪಿ ಅಂತ ನಾವು ಸಾಧಿಸಬೇಕಾಗಿದೆ. ಬನ್ನಿ ಇದನ್ನು ಹೇಗೆ ಬಿಡಿಸಬೇಕಂತ ನೋಡೋಣ. ಮೊದಲಿಗೆ ಕೊಟ್ಟಿರುವ ಚಿತ್ರದಲ್ಲಿ ಈಗಾಗಲೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ಹಾಗೆ ಎಯು ಡಿಸಿಗೆ ಸಮಾಂತರವಾಗಿದೆ. ಅಂದರೆ ಹಿಂದಿನ ತರಗತಿಯಲ್ಲಿ ನೀವು ಈಗಾಗಲೇ ಕಲಿತಿದ್ದೀರಿ, ಪರ್ಯಾಯ ಕೋನಗಳನ್ನು ನಾವು ಇಲ್ಲಿ ಉಪಯೋಗಿಸ್ಕೋಬಹುದು. ಇಲ್ಲಿ ಎ ಮತ್ತು ಡಿ ಈ ಎರಡು ಕೋನಗಳು ಪರ್ಯಾಯ ಕೋನಗಳಾಗುತ್ತವೆ. ಹಾಗಾಗಿ ಎ ಕೋನವು ಡಿ ಕೋನಕ್ಕೆ ಸಮನಾಗಿರುತ್ತದೆ. ಅದೇ ರೀತಿ ಇ ಮತ್ತು ಸಿ ಕೂಡ ಪರ್ಯಾಯ ಕೋನಗಳಾಗಿವೆ. ಅದು ಇ ಮತ್ತು ಸಿ ಕೋನಗಳು ಸಮನಾಗಿರುತ್ತವೆ. ಮತ್ತು ತ್ರಿಭುಜ ಎ ಬಿ ಇ ಯಲ್ಲಿನ ಬಿ ಕೋನವು ತ್ರಿಭುಜ ಬಿ ಡಿ ಸಿ ದಲ್ಲಿನ ಬಿ ಕೋನಕ್ಕೆ ಸಮನಾಗಿರುತ್ತವೆ. ಏಕೆಂದರೆ ಇವು ಎರಡು ಕೇಂದ್ರಾಭಿಮುಖ ಕೋನಗಳು. ನೀವು ಹಿಂದಿನ ತರಗತಿಯಲ್ಲಿ ಈಗಾಗಲೇ ಮತ್ತೆ ಕಲ್ತಿದ್ದೀರಿ, ಕೇಂದ್ರಾಭಿಮುಖ ಕೋನಗಳು ಯಾವಾಗಲೂ ಸಮನಾಗಿರುತ್ತವೆ ಅಂತ. ಈಗ ನಾವು ಈ ಎರಡು ತ್ರಿಭುಜಗಳ ಮೂರು ಕೋನಗಳು ಪರಸ್ಪರ ಸಮನಾಗಿವೆ ಅಂತ ಸಾಧಿಸಿದ್ದೇವೆ. ಹೀಗಾಗಿ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಬಿ ಡಿ ಸಿಗಳು ಮೂರು ಕೋನಗಳು ಸಮನಾಗಿರುವುದರಿಂದ ಕೋನ 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 ಅಂದರೆ ಆಂಗಲ್ 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 ನಿರ್ಧಾರಕ ಗುಣದ ಪ್ರಕಾರ ಈ ಎರಡು ತ್ರಿಭುಜಗಳು ಸಮರೂಪ. ಮುಂದಿನ ಪ್ರಮೇಯ ನೋಡೋಣ. ಪ್ರಮೇಯ 2.4 ಸಮರೂಪ ತ್ರಿಭುಜಗಳ ಬಾಹು 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 ಅಂದರೆ ಎಸ್ 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 ಸೈಡ್ 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 ನಿರ್ಧಾರಕ ಗುಣ. ಹಿಂದಿನ ಪ್ರಮೇಯದಲ್ಲಿ ನಾವು ಕೋನ ಕೋನ ಕೋನವನ್ನು ನೋಡಿದ್ವಿ. ಈಗ ಬಾಹು ಬಾಹು ಬಾಹುಗಳನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಈ ಪ್ರಮೇಯ ಏನು ಹೇಳುತ್ತೆ ಅಂತ ನೋಡೋಣ. ಇಲ್ಲಿ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಮೂರು ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದಾರೆ. ಅಂದರೆ ಅವುಗಳ ಅನುಪಾತ ಒಂದೇ ಆಗಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ ಮತ್ತು ಅದರಿಂದಾಗಿ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗುತ್ತವೆ. ಹಿಂದಿನ ಪ್ರಮೇಯದಲ್ಲಿ ನಾವು ನೋಡಿದ್ದೇವೆ, ಎರಡು ತ್ರಿಭುಜಗಳ ಮೂರು ಕೋನಗಳು ಸಮನಾಗಿದ್ದಾಗ ಅವುಗಳ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಅದೇ ರೀತಿ ಇಲ್ಲಿ ಎರಡು ತ್ರಿಭುಜಗಳ ಮೂರು ಬಾಹುಗಳು ಸಮಾನುಪಾತದಲ್ಲಿದ್ದಾಗ ಅವುಗಳ ಮೂರು ಕೋನಗಳು ಸಮನಾಗಿರುತ್ತವೆ ಅಂತ ಈ ಪ್ರಮೇಯ ನಮಗೆ ತಿಳಿಸ್ತಾ ಇದೆ. ಅಂದರೆ ಈ ಪ್ರಮೇಯದ ಪ್ರಕಾರ ಯಾವುದೇ ಎರಡು ತ್ರಿಭುಜಗಳಲ್ಲಿ ಅವುಗಳ ಭಾಗ ಪ್ರಮಾಣವನ್ನು ನಾವು ತೆಗೆದುಕೊಂಡಾಗ, ಅಂದರೆ ಎ ಬಿ ಭಾಗಿಲೆ ಡಿ ಈ ಎರಡು ಬಾಹುಗಳು ಅನುರೂಪ ಬಾಹುಗಳಾಗಿವೆ. ಎ ಬಿ ಭಾಗಿಲೆ ಡಿ ಇ, ಅದೇ ರೀತಿ ಎ ಸಿ ಭಾಗಿಲೆ ಡಿ ಎಫ್, ಅದೇ ರೀತಿ ಬಿ ಸಿ ಭಾಗಿಲೆ ಇ ಎಫ್. ಇವುಗಳು ಪರಸ್ಪರ ಒಂದಕ್ಕೊಂದು ಸಮನಾಗಿದ್ದಾರೆ. ಅಂದರೆ ಈ ಅನುಪಾತಗಳು ಒಂದಕ್ಕೊಂದು ಸಮನಾಗಿ ಅಂದರೆ ಅವುಗಳ ಪ್ರಕಾರ ಈ ಪ್ರಮೇಯದ ಪ್ರಕಾರ ತ್ರಿಭುಜ ಎ ಬಿ ಸಿ ದಲ್ಲಿನ ಎ ಕೋನವು ತ್ರಿಭುಜ ಡಿ ಇ ಎಫ್ ದಲ್ಲಿನ ಡಿ ಕೋನಕ್ಕೆ, ಅದೇ ರೀತಿ ಬಿ ಕೋನವು ಇ ಕೋನಕ್ಕೆ, ಸಿ ಕೋನವು ಎಫ್ ಕೋನಕ್ಕೆ ಸಮ ಆಗುವುದು. ಹಾಗೂ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗುತ್ತವೆ. ಅಂದರೆ ಹಿಂದಿನ ಪ್ರಮೇಯದಲ್ಲಿ ನಾವು ನೋಡಿದ್ದೇವೆ, ಯಾವಾಗ ಮೂರು ಕೋನಗಳು ಎರಡು ತ್ರಿಭುಜಗಳ ಮೂರು ಕೋನಗಳು ಸಮನಾಗುತ್ತವೆಯೋ ಆಗ ಆ ತ್ರಿಭುಜಗಳು ಸಮರೂಪಿಗಳಾಗುತ್ತವೆ. ಹೀಗಾಗಿ ಈ ಪ್ರಮೇಯದ ಮೂಲಕ ನಾವು ಈ ಅಂಶವನ್ನು ಸಾಧಿಸಿದ್ದೇವೆ. ಈ ನಿರ್ಧಾರಕ ಗುಣವನ್ನು ಎರಡು ತ್ರಿಭುಜಗಳ ಸಮರೂಪತೆಯ ಬಾಹು 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 ಅಂದರೆ ಸೈಡ್ 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 ನಿರ್ಧಾರಕ ಗುಣ ಅಂತ ಹೇಳಿ. ಹಾಗಾದರೆ ಈಗ ಪ್ರಮೇಯ 2.4 ಮೇಲಿನ ಒಂದು ಉದಾಹರಣೆಯನ್ನು ನೋಡೋಣ. ಈ ಉದಾಹರಣೆ ಕೂಡ 2 ಮತ್ತು 3 ಅಂಕಗಳಿಗೆ ಒಂದು ಮುಖ್ಯವಾಗಿರತಕ್ಕಂಥ ಉದಾಹರಣೆಯಾಗಿದೆ. ಅದು ಏನೆಂದರೆ, ಈ ಚಿತ್ರದಲ್ಲಿ ಕೊಟ್ಟಿರುವ ಎರಡೂ ತ್ರಿಭುಜಗಳು ಸಮರೂಪಿ ಅಂತ ನಾವು ಸಾಧಿಸಬೇಕು. ಈ ಎರಡು ಚಿತ್ರಗಳನ್ನು ಕೊಡಲಾಗಿದೆ, ಅದನ್ನು ಹೇಗೆ ಬಿಡಿಸಬೇಕಂತ ನೋಡೋಣ. ಈ ಎರಡು ಚಿತ್ರಗಳಲ್ಲಿ ಕೊಟ್ಟಿರ್ತಕ್ಕಂಥ ತ್ರಿಭುಜಗಳಲ್ಲಿ ಮೊದಲು ನಾವು ಬಾಹುಗಳ ಅನುಪಾತವನ್ನು ಕಂಡುಹಿಡಿಯಬೇಕು. ಅಂದರೆ ಅನುರೂಪ ಬಾಹುಗಳನ್ನು ಮೊದಲು ಗುರುತಿಸಿ ಆ ಅನುರೂಪ ಬಾಹುಗಳ ಅನುಪಾತಗಳನ್ನು ನಾವು ಕಂಡುಹಿಡಿತಾ ಇದ್ದೀವಿ. ಮೊದಲೇ ಅನುರೂಪ ಬಾಹುಗಳ ಅನುಪಾತ ತೆಗೆದುಕೊಂಡಾಗ 9/3 ಅದು 3 ಉತ್ತರ ಸಿಗ್ತಾ ಇದೆ. ಎರಡನೇ ಅನುರೂಪ ಬಾಹು 12/4 ಅದರ ಅನುಪಾತ ಕೂಡ 3 ಅಂತ ಸಿಗ್ತಾ ಇದೆ. ಮೂರನೇ ಅನುರೂಪ ಬಾಹು 15/5 ಅದರ ಅನುಪಾತ ಕೂಡ 3 ಅಂತ ನಮಗೆ ಸಿಗ್ತಾ ಇದೆ. ಈ ಮೂರು ಬಾಹುಗಳ ಅನುಪಾತಗಳು 3ಕ್ಕೆ ಸಮನಾಗಿದೆ. ಹೀಗಾಗಿ ಬಾಹು 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 ನಿರ್ಧಾರಕ ಗುಣದ ಪ್ರಕಾರ ಈ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ನಾವು ಕರೀಬಹುದು.
ಹಿಂದಿನ ಎರಡು ಪ್ರಮೇಯಗಳಲ್ಲಿ ನಾವು ಬಾಹು 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 ಹಾಗೂ ಕೋನ ಕೋನ ಕೋನಗಳ ಮೇಲಿನ ಪ್ರಮೇಯವನ್ನು ನೋಡಿದ್ದೀವಿ. ಈಗ ಆ ಎರಡು ಪ್ರಮೇಯಗಳ ಮಿಶ್ರಣ ಅಂದರೆ ಪ್ರಮೇಯ 2.5 ಸಮರೂಪ ತ್ರಿಭುಜಗಳ ಬಾಹು ಕೋನ ಬಾಹು ಅಂದರೆ ಸೈಡ್ ಆಂಗಲ್ ಸೈಡ್ ನಿರ್ಧಾರಕ ಗುಣವನ್ನು ನೋಡೋಣ. ಈ ಪ್ರಮೇಯ ಏನು ಹೇಳುತ್ತೆ ಅಂತ ನೋಡೋಣ. ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮನಾಗಿದ್ದರೆ ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಈ ಪ್ರಮೇಯವನ್ನು ಹೇಗೆ ಅರ್ಥೈಸಬಹುದು ಅಂತ ನೋಡೋಣ. ಇಲ್ಲಿ ಮತ್ತೆ ನಾನು ಒಂದು ಚಿತ್ರದಲ್ಲಿ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಈ ಪ್ರಮೇಯದ ಪ್ರಕಾರ ಯಾವುದೇ ಎರಡು ತ್ರಿಭುಜಗಳಲ್ಲಿ ಅಂದರೆ ಈ ಎರಡು ತ್ರಿಭುಜಗಳನ್ನು ತೆಗೆದುಕೊಂಡು ಈ ತ್ರಿಭುಜಗಳಲ್ಲಿ ಯಾವುದೇ ಎರಡು ಬಾಹುಗಳ ನಡುವಿನ ಕೋನ, ಉದಾಹರಣೆಗೆ ಕೋನ ಎ ಮತ್ತು ಕೋನ ಡಿ ಸಮನಾಗಿದೆ ಅಂತ ನಾವು ತೆಗೆದುಕೊಳ್ತಾ ಇದ್ದೀವಿ. ಕೋನ ಎ ಮತ್ತು ಕೋನ ಡಿ ಸಮನಾಗಿದ್ದರೆ ಆ ಎರಡು ಬಾಹುಗಳು ಸಮಾನುಪಾತದಲ್ಲಿದ್ದರೆ ಅಂದರೆ ಈ ಕೋನಗಳು ಹೊಂದಿಕೊಂಡಿರುವ ಎರಡು ಬಾಹುಗಳು ಎ ಬಿ ಮತ್ತು ಎ ಸಿಯು ಹಾಗೂ ಡಿ ಇ ಮತ್ತು ಡಿ ಎಫ್ ಈ ಎರಡು ಕೋನಗಳನ್ನು ನಾವು ಈ ಎರಡು ಬಾಹುಗಳನ್ನು ನಾವು ಅನುರೂಪ ಬಾಹುಗಳಾಗಿ ತೆಗೆದುಕೊಂಡು ಅವುಗಳ ಅನುಪಾತ ಕಂಡುಹಿಡಿದಾಗ ಎ ಬಿ ಭಾಗಿಲೆ ಡಿ ಇ ಅದು ಎ ಸಿ ಭಾಗಿಲೆ ಡಿ ಎಫ್ಗೆ ಸಮಾನುಪಾತದಲ್ಲಿದ್ದರೆ ಆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗಿರುತ್ತವೆ. ಎರಡು ತ್ರಿಭುಜಗಳ ಸಮರೂಪತೆಯ ಈ ನಿರ್ಧಾರಕ ಗುಣಕ್ಕೆ ಬಾಹು ಕೋನ ಬಾಹು ಅಂದರೆ ಸೈಡ್ ಆಂಗಲ್ ಸೈಡ್ ನಿರ್ಧಾರಕ ಗುಣ ಅಂತ ನಾವು ಕರೀತಾ ಇದ್ದೀವಿ. ಈಗ ಪ್ರಮೇಯ 2.5ರ ಮೇಲಿನ ಒಂದು ಉದಾಹರಣೆ ನೋಡೋಣ. ಈ ಉದಾಹರಣೆ ಕೂಡ 2 ಮತ್ತು 3 ಅಂಕಗಳಿಗೆ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಆದರೆ ಆ ಪ್ರಶ್ನೆ ಏನು ಅಂತ ನೋಡೋಣ. ಈ ಚಿತ್ರದಲ್ಲಿ ಎ ಬಿಯು ಡಿ ಇಗೆ ಸಮಾಂತರವಾಗಿದೆ. ಇಲ್ಲಿ ನಾವು ಡಿ ಇ ಅಂದರೆ ಎಲ್ ನ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಇದನ್ನು ಹೇಗೆ ಬಿಡಿಸಬೇಕಂತ ನೋಡೋಣ ಈ ಪ್ರಮೇಯದ ಸಹಾಯದ ಮೂಲಕ. ಕೊಟ್ಟಿರುವ ಚಿತ್ರದಲ್ಲಿ ಎ ಯು ಡಿ ಇಗೆ ಸಮಾಂತರವಾಗಿದೆ. ಅಂದರೆ ಇಲ್ಲಿ ನಾವು ಮತ್ತೆ ಹಿಂದಿನ ತರಗತಿಯಲ್ಲಿ ಕಲಿತಿರ್ತಕ್ಕಂಥ ಪರ್ಯಾಯ ಕೋನಗಳ ಒಂದು ಅಂಶವನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಎ ಕೋನವು ಈ ಕೋನಕ್ಕೆ ಪರ್ಯಾಯವಾಗಿದೆ, ಹೀಗಾಗಿ ಎ ಕೋನವು ಈ ಕೋನಕ್ಕೆ ಸಮನಾಗಿದೆ. ಅದೇ ರೀತಿ ಬಿ ಕೋನವು ಡಿ ಕೋನಕ್ಕೆ ಪರ್ಯಾಯವಾಗಿದೆ, ಹಾಗಾಗಿ ಬಿ ಕೋನವು ಡಿ ಕೋನಕ್ಕೆ ಸಮನಾಗಿದೆ. ಮತ್ತು ತ್ರಿಭುಜ ಎ ಬಿ ಸಿ ಯಲ್ಲಿನ ಸಿ ಕೋನವು ತ್ರಿಭುಜ ಸಿ ಡಿ ಇ ಯಲ್ಲಿನ ಸಿ ಕೋನಕ್ಕೆ ಸಮನಾಗಿದೆ, ಏಕೆಂದರೆ ಅವೆರಡು ಕೇಂದ್ರಾಭಿಮುಖ ಕೋನಗಳು. ಹೀಗಾಗಿ ಈ ಎರಡು ತ್ರಿಭುಜಗಳಲ್ಲಿನ ಮೂರು ಕೋನಗಳು ಪರಸ್ಪರ ಸಮನಾಗಿವೆ. ಆದ್ದರಿಂದ ಈ ಎರಡು ತ್ರಿಭುಜಗಳನ್ನು ನಾವು ಸಮರೂಪಿ ತ್ರಿಭುಜಗಳು ಅಂತ ಕರೀಬಹುದು. ಹೀಗಾಗಿ ಈ ಸಮರೂಪಿ ತ್ರಿಭುಜಗಳಲ್ಲಿ ಒಂದು ಸನ್ನಿವೇಶವನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಆ ಸನ್ನಿವೇಶ ಏನಂದರೆ ಎ ಕೋನವು ಈ ಕೋನಕ್ಕೆ ಸಮನಾಗಿದೆ. ಈ ಸನ್ನಿವೇಶವನ್ನು ತೆಗೆದುಕೊಂಡಾಗ ನಾವು ಈ ಹಿಂದೆ ಕಲಿತಿರ್ತಕ್ಕಂಥ ಎಸ್ ಎ ಎಸ್ ಅಂದರೆ ಬಾಹು ಕೋನ ಬಾಹು ನಿರ್ಧಾರಕ ಗುಣದ ಪ್ರಕಾರ ಎ ಕೋನ ಮತ್ತು ಈ ಕೋನದಿಂದ ಉಂಟಾಗುವ ಬಾಹುಗಳ ಅನುಪಾತಗಳು ಸಮನಾಗಿರುತ್ತವೆ ಅಂತ. ಅಂದರೆ ಎ ಕೋನದಿಂದ ಉಂಟಾಗಿರತಕ್ಕಂಥ ಬಾಹುಗಳು ಎ ಸಿ ಮತ್ತು ಎ ಬಿ, ಅದೇ ರೀತಿ ಈ ಕೋನದಿಂದ ಉಂಟಾಗಿರತಕ್ಕಂಥ ಬಾಹುಗಳು ಇ ಡಿ ಮತ್ತು ಇ ಸಿ. ಇಲ್ಲಿ ನಾವು ಎ ಸಿ ಮತ್ತು ಇ ಸಿ ಬಾಹುಗಳ ಅನುಪಾತ ತೆಗೆದುಕೊಂಡಾಗ ಅದು ಎ ಬಿ ಮತ್ತು ಇ ಡಿ ಬಾಹುಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಇದನ್ನು ನಾವು ಎ ಸಿ ಭಾಗಿಲೆ ಇ ಸಿ ಈಕ್ವಲ್ ಟು ಎ ಬಿ ಭಾಗಿಲೆ ಡಿ ಇ ಅಂತ ಬರಿಬೋದು. ಈಗ ಈ ಎಲ್ಲ ಅಂಶಗಳಲ್ಲಿ ಕೊಟ್ಟಿರುವ ಬೆಲೆಗಳನ್ನು ತುಂಬಿದಾಗ 4/8 ಅದು 10 ಡಿ ಇಗೆ ಸಮನಾಗಿರುತ್ತೆ. ಅಂದರೆ ಡಿ ಇ ಬೆಲೆಯನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಹೀಗಾಗಿ ಇದನ್ನು ಸುಲಭೀಕರಿಸಿದಾಗ ಡಿ ಇ ಈಕ್ವಲ್ ಟು 10 × 8/4. ಆದ್ದರಿಂದ ಇದರ ಬೆಲೆ ನಮಗೆ ಡಿ ಇ ಬೆಲೆ ಸಿಗ್ತಾ ಇದೆ, ಅದು 20. ಈ ಡಿ ಇ ಬೆಲೆಯು ಎಲ್ ನ ಬೆಲೆ ಆಗಿದೆ. ಇಲ್ಲಿಗೆ ಈ ಭಾಗದ ಅಂದರೆ ಈ ಪುನರಾವರ್ತನೆಯ ಮೊದಲನೇ ಭಾಗವನ್ನು ನಾವು ಮುಗಿಸ್ತಾ ಇದ್ದೀವಿ. ಮುಂದಿನ ಭಾಗದಲ್ಲಿ ಮುಂದಿನ ಪ್ರಮೇಯಗಳು ತೆಗೆದುಕೊಂಡು ಬರ್ತಾ ಇದ್ದೀನಿ.